ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸಖತ್ತಾಗಿ ಸೂಪರ್ ಆಗಿದ್ದೀರಾ ಅನ್ಕೊಂಡು ಈ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವ್ಲಾಗ್ ಟೀ ಅಂಗಡಿಯಿಂದ ಸ್ಟಾರ್ಟ್ ಆಗ್ತಿದೆ. ಇವತ್ತು ಬೆಳಗ್ಗೆನೆ ಎದ್ದು ನಮ್ಮಗೆ ಟೀ ತಗೊಂಡು ಹೋಗ್ತಾ ಇದ್ದೀನಿ ಹಾಸ್ಪಿಟಲ್ಗೆ. ಆ್ಯಂಡ್ ಇವತ್ತು ನಮ್ಮ ಡಿಸ್ಚಾರ್ಜ್ ಆಗ್ತಾರೆ. ಸೊ ನೋಡುವ ಇವತ್ತಿನ ದಿನ ಹೇಗಿರುತ್ತೆ ಅಂತ. ಇದು ಲಾಸ್ಟ್ ಮೆಡಿಕಲ್ಗೆ ಹೋಗ್ತಾ ಇರೋದು. ಸೊ ಇದು ತಂದು ಕೊಟ್ಬಿಟ್ರೆ ನಾವು ಡಿಸ್ಚಾರ್ಜ್ ಆಗಿ ಮನೆಗೆ ಹೋಗ್ತೀವಿ. ಗೈಸ್ ಫೈನಲಿ ಹಾಸ್ಪಿಟಲಿಂದ ಮನೆಗೆ ಬಂದಿದ್ದೀವಿ. ಇವತ್ತಿಂದ ಈಗಲಿಂದ ಹಾಸ್ಪಿಟಲಿಗೆ ಹೋಗೋದು ಏನೆಲ್ಲ ಗೈಸ್. ಸೊ ಫೈನಲಿ ವಿ ಆರ್ ಅಟ್ ಆರ್ ಹೋಮ್. ಸೊ ಬಂದಿದ ತಕ್ಷಣ ಸ್ವಲ್ಪ ಕರ್ಡ್ ರೈಸ್ ತಿಂದೆ. ಅದಾದ್ಮೇಲೆ ಇಲ್ಲಿ ನನ್ನ ಫೇವ್ರೆಟ್ ಮ್ಯಾಂಗೋ. ಸೊ ಇದನ್ನು ತಿನ್ಬಿಟ್ಟು 1 hour ಚೆನ್ನಾಗಿ ಮಲ್ಕೊಬಿಡ್ತೀನಿ. ಅದಾದಮೇಲೆ ನೋಡೋಣ ಊಟಕ್ಕೆ ಏನು ಮಾಡಬೇಕು ಅಂತ. ಆ್ಯಕ್ಚುಲಿ ನನಗೆ ಏನಾದರೂ ಟೇಸ್ಟಿ ತಿನ್ನಬೇಕು ಅಂತ ಆಸೆನೇ ಹೋಗ್ಬಿಟ್ಟಿದೆ ನನಗೆ. ಕರ್ಡ್ ರೈಸ್ ಮತ್ತು ಮಜ್ಜಿಗೆ ಅನ್ನ ಈ ಥರ ಏನಾದರೂ ಒಳ್ಳೆ ಸಪ್ಪೆ ತಿನ್ನಬೇಕು ಅಂತ ಅನಿಸ್ತಿದೆ. ಇದು ನಿಮಗೆ ಸ್ವಲ್ಪ ವಿಯರ್ಡ್ ಅನಿಸ್ಬೋದು ಅಲ್ವಾ? ಇದೇನಪ್ಪ ಎಲ್ಲರೂ ಟೇಸ್ಟಿ ತಿನ್ನಬೇಕು ಅಂತ ಹೇಳ್ತಾರೆ, ಇವು ನೋಡಿದ್ರೆ ವಿಚಿತ್ರವಾಗಿ ಈ ಥರ ಹೇಳ್ತಿದ್ದಾರೆ. ನನಗೂ ಗೊತ್ತಿಲ್ಲ ಯಾಕೆ ಅಂತ. ಬಟ್ ಯಾ, ಸೊ ಇವಾಗ ಮಾವಿನ ಹಣ್ಣು ತಿಂದು ಫ್ಲ್ಯಾಟ್. ಇದು ಎಷ್ಟು ಆರೆಂಜ್ ಇದೆ ನೋಡಿ ಕಲರ್. ಇಟ್ ವಿಲ್ ಬಿ ಸೋ ಸ್ವೀಟ್ ಅನ್ಸುತ್ತೆ. ನೋಡೋಣ. ಇಷ್ಟು ನಾನೇ ತಿನ್ನಲ್ಲ ಗೈಸ್, ಆಮೇಲೆ ನಾನು ಒಬ್ಳೆ ತಿಂತೀನಿ ಅಂತ ಅನ್ಕೋಬೇಡಿ. ಫ್ರೆಶ್ ಆಗಿದೆ. ಐ ಡೋಂಟ್ ನೋ ಇದ್ರ ಹೆಸರೇನು ಅಂತ, ಬಟ್ ಸಕ್ಕತ್ ಸ್ವೀಟ್ ಆಗಿದೆ. ಓಕೆ ಗೈಸ್, ಆಮೇಲೆ ಸಿಗ್ತೀನಿ, ಬಾಯ್. ಗೈಸ್, ಈ ಒಂದು ಸ್ಪೇಸ್ನ ನಿನ್ನೆ ನಾನು ಎಷ್ಟು ನೀಟಾಗಿ ಇಟ್ಟಿದೆ ಗೊತ್ತಾ? ಬಟ್ ಇವಾಗ ನಮ್ಮಮ್ಮ ಹಾಸ್ಪಿಟಲಿಂದ ಬಂದಿದ ತಕ್ಷಣ ಇರೋ ಬರೋ ಬಟ್ಟೆನೆಲ್ಲ ವಾಶ್ ಮಾಡಿ ಎಲ್ಲ ತಂದು ಇಲ್ಲಿ ಸುರ್ದು ಬಿಟ್ಟಿದೆ. ಓಕೆ ಗೈಸ್, ಇವಾಗ ಮತ್ತೆ ನಿನ್ನೆ ಮಾಡಿದ ಕೆಲಸನ ಇವತ್ತು ಮಾಡೋಣ. ಎಷ್ಟು ಈಗ ನೀಟ್ ಮಾಡೋಣ ಬನ್ನಿ. ನೀವು ಬರಬೇಡಿ, ನಾನು ಮಾಡ್ತೀನಿ. ಗೈಸ್, ದೋಸೆಗೆ ಹಿಟ್ಟು ರುಬ್ಬಿಸ್ಕೊಂಡು ಹೋಗ್ತಾ ಇದೀನಿ. ಅಯ್ಯೋ, ಈ ದೋಸೆ ಎಲ್ಲ ಯಾಕೆ ಮಾಡ್ತಾರೋ ನಮ್ಮ ಮನೆಯಲ್ಲಿ. ಈಗ ಇದು ಹಿಟ್ಟು ರುಬ್ಸಿದೀನಲ್ವಾ, ಈ 3 ದಿನ ದೋಸೆ ಇಡ್ಲಿ ಇದೇ ಆಗೋಗುತ್ತೆ. ನಾನು ನಿಮ್ಗೆ ಯಾವಾಗಲೇ ಒಂದು ಜಾಗ ತೋರಿಸಿದ್ದೆ. ಸಾರಿ ಗೈಸ್, ಗೈಸ್ ಆವಾಗಲೇ ನಾನು ನಿಮಗೆ ಒಂದು ಜಾಗ ತೋರಿಸಿದ್ದಲ್ವ. ಸೊ ಇವಾಗ ತೋರಿಸ್ತೀನಿ ನೋಡಿ. ಅಷ್ಟು ನಾಟ್ ಆ ಲೆವೆಲಿಗೆ ಇಲ್ಲ ಅಂದ್ರೂ ಅಟ್ಲೀಸ್ಟ್ ನೀಟಾಗಿದೆ. ಅಸ್ಥೆಟಿಕ್ ಆಗಿ ಇಲ್ಲ ಅಂದ್ರೂ ಇಟ್ಸ್ ನೀಟ್. ಸೊ ಓಕೆ ಗೈಸ್, ಇವಾಗ ಊಟ ಮಾಡಿ ಮಲ್ಕೋಬೇಕು. ಆ್ಯಕ್ಚುಲಿ ಅಡುಗೆ ಏನು ಮಾಡಿದ್ದಾರೆ ಅಂತ ಗೊತ್ತಿಲ್ಲ ನನಗೆ. ನಂಗೆ ಅದು ಏನೋ ಗೊತ್ತಿಲ್ಲ. ಇಲ್ಲಿ ಆಗಲಿ ಅಥವಾ ನನ್ನ ಹಸ್ಬೆಂಡ್ ಮನೇಲಾಗಲಿ ಎಲ್ಲೂ ಅಷ್ಟೇ, ನಂಗೆ ರೂಮ್ ಅಂದರೆ ಇಷ್ಟ. ನನ್ನ ರೂಮಲ್ಲೇ ಒಬ್ಬಳೇ ಇರಬೇಕು ಅಂದರೆ ಇಷ್ಟ. ಸೊ ಇಲ್ಲೂ ಅಷ್ಟೇ, ನಾನು ಏನಾದರೂ ಅವಶ್ಯಕತೆ ಇದ್ದರಷ್ಟೇ ನಾನು ಹೊರಗಡೆ ಹೋಗೋದು. ಅದು ರೂಢಿ ಆಗಿಬಿಟ್ಟಿದೆ. ಆ್ಯಂಡ್ ಇಷ್ಟಪಟ್ಟು ರೂಢಿ ಮಾಡ್ಕೊಂಬಿಟ್ಟಿದ್ದೀನಿ ಅದನ್ನು. ಓಕೆ ಗೈಸ್, ಈಗ ಊಟ ಮಾಡಿ ಮಲ್ಕೋಬೇಕು. ಅಡುಗೆ ಐ ಥಿಂಕ್ ಅನ್ನ ಮತ್ತು ದಾಲ್ ಅನಿಸುತ್ತೆ. ಸೊ ಯಾ, ಐ ನೋ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ. ಸೊ ಯಾರ್ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ವಿಡಿಯೋಲಿ ಆದಷ್ಟು ಬೇಗ ಸಿಗೋಣ ಅಂತ ಹೇಳ್ತಾ ಈ ವಿಡಿಯೋಗೆ ಟಾಟಾ ಬಾಯ್ ಹೇಳೋಣ. ಐ ವಿಲ್ ಪ್ರಾಮಿಸ್ ಯು ಇನ್ ಅಪ್ಕಮಿಂಗ್ ವಿಡಿಯೋಸ್ ನಾನು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿ ಏನಾದರೂ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಇವಾಗ ಸದ್ಯಕ್ಕೆ ಈ ಒಂದು ಪೀರಿಯಡ್ ಅಂದರೆ ಈ ಒಂದು 10 ಡೇಸ್ ಇಲ್ಲ, 1 ವೀಕಿಂದ 6-7 ಡೇಸಿಂದ ಸ್ವಲ್ಪ ನನಗೆ ಆಗ್ತಾಯಿಲ್ಲ, ಏನೋ ವಿಡಿಯೋ ಶೂಟ್ ಮಾಡೋದಕ್ಕೂ ಆಗ್ತಾಯಿಲ್ಲ. ಬೆಳಗ್ಗೆಯಿಂದ ಸಂಜೆವರೆಗೂ ಹಾಸ್ಪಿಟಲಲ್ಲಿ, ಇಲ್ಲಾಂದ್ರೆ ಮನೆಯಲ್ಲಿ ಅಷ್ಟೇ. ಬೇರೆ ಎಲ್ಲೂ ನಾನು ಏನೂ ಮಾಡ್ತಾನೂ ಇಲ್ಲ, ಎಲ್ಲೂ ಹೋಗ್ತಾನೂ ಇಲ್ಲ. ಸೊ
ಇನ್ನೊಂದು 2-3 ದಿನ ಅಥವಾ ಇನ್ನೊಂದು ವೀಕ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಅಂತ ಕೇಳ್ತಾ ಈ ವಿಡಿಯೋನ ಎಂಡ್ ಮಾಡೋಣ. ಓಕೆನಾ? ನಾಳೆ ವಿಡಿಯೋಲಿ ಸಿಗೋಣ. ಲಾಟ್ಸ್ ಆಫ್ ಲವ್. ಬಾಯ್.